ಪೂರ್ಣಮದ ಪೂರ್ಣಮಿದಂ ಪೂರ್ಣತಃ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ನನ್ನ ಆರಾಧ್ಯ ದೈವರಾದ ಪ್ರಾತಸ್ಮರಣೀಯ ನಡೆದಾಡೋ ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನು ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿನ ವಿಶೇಷವಾದ ಮಾಹಿತಿ ಅಂದರೆ ದೇಹವೆಂಬುವುದು ಒಂದು ಯಂತ್ರ, ಆತ್ಮವೆಂಬುವುದು ನಿಯಂತ್ರಕ. ದೇಹ ಮತ್ತು ಆತ್ಮದ ಸಂಬಂಧವನ್ನು ನೋಡೋಣ. ದೇಹವೆಂಬುದು ಒಂದು ಯಂತ್ರ ಇದ್ದಂತೆ, ಆತ್ಮ ದೇಹದ ನಿಯಂತ್ರಕ. ನಿಜವಾಗಲೂ ನಾನು ಯಾರು ಎಂದರೆ ಆತ್ಮ. ವಿಜ್ಞಾನ ಜಗತ್ತು ಈಗ ಕಂಪ್ಯೂಟರ್ ಯುಗವಾಗಿದೆ. ತಂತ್ರಜ್ಞಾನದಲ್ಲಿ ಎಷ್ಟೇ ಮುಂದುವರೆದರೂ ಕೂಡ ನಾವು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಕಂಪ್ಯೂಟರನ್ನು ಮೀರಿಸ್ತಿರ್ತಕ್ಕಂಥ ಸಾಮರ್ಥ್ಯವು ಕೂಡ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿದೆ. ಕಂಪ್ಯೂಟರ್ ಇರುವುದು ಸತ್ಯ, ಆದರೆ ಎಲ್ಲವನ್ನು ಕಂಪ್ಯೂಟರೇ ಮಾಡುವುದಿಲ್ಲ. ಕಂಪ್ಯೂಟರ್ ಚಾಲನೆಗೊಳಿಸಲು ಒಬ್ಬ ವ್ಯಕ್ತಿ ಇರಲೇಬೇಕಲ್ಲ. ಮಾನವನ ತಲೆಯಲ್ಲಿ ಒಂದು ನೈಸರ್ಗಿಕ ಕಂಪ್ಯೂಟರ್ ಅಥವಾ ಮೆದುಳಿದೆ. ಅಲ್ಲಿ ಕಂಪ್ಯೂಟರ್ ಇದ್ದರೂ ಕಂಪ್ಯೂಟರ್ ಚಾಲನೆಗೊಳಿಸಲು ಹೇಗೆ ಒಬ್ಬ ಅವಶ್ಯಕತೆ ಇದೆ ಎಂದು, ಹಾಗೆ ಮೆದುಳೆಂಬ ಕಂಪ್ಯೂಟರನ್ನು ಉಪಯೋಗಿಸುವ ಒಬ್ಬನು ಇದ್ದಾನೆ. ಅವನೇ ಭ್ರುಕುಟಿಯ ಮಧ್ಯದಲ್ಲಿರ್ತಕ್ಕಂಥ ಆತ್ಮನು. ನಮ್ಮ ಎರಡೂ ಹುಬ್ಬಿನ ಮಧ್ಯದಲ್ಲಿರ್ತಕ್ಕಂಥ ಭ್ರುಕುಟಿಯ ಮಧ್ಯದಲ್ಲಿರುವ, ಅಂದರೆ ನಾವು ತಿಲಕ ಅಂಗಾರವನ್ನು ಹಚ್ಚುತ್ತೇವಲ್ಲ, ಆ ಸ್ಥಳವನ್ನೇ ಭ್ರುಕುಟಿಯ ಮಧ್ಯದಲ್ಲಿರುವ ಒಂದು ಜ್ಯೋತಿರ್ಬಿಂದುವಾದ ಆತ್ಮ ಎಲ್ಲೈತಿ ಅಂದರೆ ನಮ್ಮ ದೇಹದಲ್ಲಿ ಹಣೆಯ ಮಧ್ಯದಲ್ಲಿ, ಭ್ರುಕುಟಿಯ ಮಧ್ಯದಲ್ಲಿರುವುದೇ ಜ್ಯೋತಿರ್ಬಿಂದುವಾದ ಸ್ವರೂಪವೇ ಆತ್ಮ. ನಮ್ಮ ಇಡೀ ದೇಹವನ್ನು ನಿಯಂತ್ರಣ ಮಾಡುವುದೇ ಆತ್ಮ. ನಾವು ಅನಿಸ್ತೀವಿ, ನಾವೇನು ಅಂದ್ಕೊಂಡ್ಬಿಡ್ತೀವಿ, ದೇಹವೇ ನಮಗೆ ಕಾರ್ಯ ಮಾಡ್ತದ, ದೇಹವೇ ನಿಯಂತ್ರಣ ಮಾಡುತ್ತದೆಂದು. ದೇಹ ಕಾರ್ಯ ಮಾಡಿದರೂ ಕೂಡ ನಿಯಂತ್ರಣ ಮಾಡುವುದು ಆತ್ಮ. ನಿಜವಾಗಲೂ ನಾನು ಯಾರು ಎಂದರೆ ಆತ್ಮ. ಆತ್ಮನು ದೇಹದಲ್ಲಿದ್ದರೆ ಮೆದುಳು ಕೆಲಸ ಮಾಡುತ್ತದೆ. ಆತ್ಮನು ದೇಹವನ್ನು ಬಿಟ್ಟು ಹೊರಗೆ ಹೋದರೆ ನಿಧಾನವಾಗಿ ಮೆದುಳು ಕ್ರಿಯೆಯನ್ನು ನಿಂತು ಹೋಗುತ್ತದೆ. ನಮ್ಮಲ್ಲಿ ಉಸಿರು ನಿಂತು ಹೋಯಿತು ಅಂದರೆ ಇದು ಪ್ರಾಣ, ಡೆಡ್ ಬಾಡಿ ಅಂತ ಹೇಳ್ತೀವಿ. ಉಸಿರು ಅನ್ನುವುದೇ ಆತ್ಮ. ಆತ್ಮ ಯಾವಾಗ ನಮ್ಮ ದೇಹವನ್ನು ಬಿಟ್ಟು ಹೊರ ಹೋಗುತ್ತದೆ, ಆವಾಗ ನಮ್ಮ ದೇಹ ಡೆಡ್ ಬಾಡಿ ಆಗುತ್ತದೆ. ಎಲ್ಲಿಯವರೆಗೂ ನಮ್ಮ ದೇಹದಲ್ಲಿ ಆತ್ಮ ಪ್ರವೇಶವಿರುತ್ತದೆಯೋ, ಆತ್ಮದ ಕಾರ್ಯ ಇರುವವರೆಗೂ ನಮ್ಮ ದೇಹದ ಚಲನ ವಲನ ಕಾರ್ಯಗಳು ನಡೆಯುತ್ತವೆ. ಅದೇ ರೀತಿ ಮೆದುಳಿಗೆ ಕ್ರಿಯೆಯನ್ನು ನಿಂತು ಹೋಗಿಬಿಡ್ತದೆ. ಮೆದುಳಿನಲ್ಲಿ ಆತ್ಮ ಇಲ್ಲ ಅಂತಂದರೆ ಎಲ್ಲ ಅನುರೇಣು ತೃಣಕಾಷ್ಠಿಲ ಆತ್ಮದ ಪ್ರವೇಶ ಕಾರ್ಯ ಇದ್ದೇ ಇರುತ್ತದೆ. ಅಥವಾ ಮೆದುಳಿನ ಕ್ರಿಯೆಯು ಪೂರ್ಣವಾಗಿ ನಿಂತು ಹೋದ ಮೇಲೆ ಆ ಶರೀರದಲ್ಲಿ ಆತ್ಮನು ವಾಸ ಮಾಡಲು ಇಚ್ಛಿಸುವುದಿಲ್ಲ. ಆ ಕಾರಣದಿಂದಾಗಿ ಆತ್ಮನು ಶರೀರವನ್ನು ಬಿಟ್ಟು ಹೊರಗೆ ಹೋಗುತ್ತಾನೆ. ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ವೈದ್ಯಕೀಯ ಮರಣ, ಕ್ಲಿನಿಕಲ್ ಡೆತ್ ಎಂದು ಕರೆಯುತ್ತಾರೆ. ಕಣ್ಣುಗಳೆಂಬ ಮೂವಿ ಕ್ಯಾಮ್ರಾ ಇದ್ದ ಹಾಗೆ, ಕಣ್ಣುಗಳನ್ನು ಮೂವಿ ಕ್ಯಾಮ್ರಾ ಎಂದು ಕರೀತಾರೆ. ಇದರ ಮೂಲಕ ಭ್ರುಕುಟಿಯಲ್ಲಿರ್ತಕ್ಕಂಥ ಆತ್ಮನ ದೃಶ್ಯಗಳನ್ನು ಚಿತ್ರೀಕರಿಸಿಕೊಂಡು ಮೆದುಳಿನಲ್ಲಿ ವಿಡಿಯೋ ಕ್ಯಾಸೆಟ್ ಅಥವಾ ಸೆಲ್ಯುಲಾಯ್ಡ್ ಫಿಲ್ಮ್ನಂತೆ ಸಂಗ್ರಹ ಮಾಡುತ್ತದೆ. ಒಂದು ಮೂವಿ ಕ್ಯಾಮ್ರಾವಾಗಿ ನಮ್ಮ ಕಣ್ಣುಗಳ ಕೆಲಸವನ್ನು ನಿರ್ವಹಿಸುತ್ತವೆ. ಮೆದುಳಿಗೆ ಸಂದೇಶವನ್ನು ವಿಡಿಯೋ ಕ್ಯಾಸೆಟ್ ಆಗಿ ಕಳಿಸುತ್ತವೆ. ಗಂಟಲಿನಲ್ಲಿರುವ ಧ್ವನಿಪೆಟ್ಟಿಗೆಯು ಸಂಗೀತಗಾರನ ಕೈಯಲ್ಲಿರುವ ಒಂದು ಹಾರ್ಮೋನಿಯಂ ಇದ್ದಂತೆ. ಭ್ರುಕುಟಿಯಲ್ಲಿರುವ ಆತ್ಮನು ಗಂಟಲಿನಲ್ಲಿರುವ ಧ್ವನಿಪೆಟ್ಟಿಗೆಯನ್ನು ಉಪಯೋಗಿಸಿಕೊಂಡು ಯಾವ ಮಾತುಗಳನ್ನು ಬೇಕಾದರೂ ಆಡಬಲ್ಲ, ಯಾವ ರಾಗಗಳನ್ನಾದರೂ ನುಡಿಸಬಲ್ಲವನಾಗಿದ್ದಾನೆ. ಬಾಯಿಯು ಒಂದು ಧ್ವನಿವರ್ಧಕದಂತೆ ಆತ್ಮನಿಗೆ ಸಹಾಯಕವಾಗಿರುತ್ತದೆ. ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಗಾಂಗಗಳು ನಮ್ಮ ಆತ್ಮಕ್ಕೆ ಸಹಾಯಕವಾಗಿ, ಪೂರಕವಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ. ಸಮಸ್ತ ನಮ್ಮ ದೇಹದ ಅಂಗಗಳು ಕಾರ್ಯನಿರ್ವಹಿಸುವುದರಿಂದಲೇ ಆತ್ಮವು ಸಮಗ್ರವಾಗಿ, ಸುಸಂಸ್ಕೃತವಾಗಿ, ಅಭಿವೃದ್ಧಿಯಿಂದ ಕಾರ್ಯವನ್ನು, ದೈನಂದಿನ ಚಟುವಟಿಕೆಯನ್ನು ಬೆಳಗಿನ ಜಾವದಿಂದ ಸಾಯಂಕಾಲ ಮಲಗುವವರೆಗೂ ನಮ್ಮ ದೇಹ ಕಾರ್ಯವನ್ನು ನಿರ್ವಹಿಸುತ್ತದೆ. ಅದು ಆತ್ಮದ ಜೊತೆಗೆ ಬಾಯು ಒಂದು ಧ್ವನಿವರ್ಧಕದಂತೆ ಆತ್ಮನಿಗೆ ಸಹಾಯಕವಾಗಿರುತ್ತದೆ. ಭ್ರುಕುಟಿಯಲ್ಲಿರುವ ಆತ್ಮನು ಕಿವಿಯನ್ನು ಟೆಲಿಫೋನ್ ಅಥವಾ ದೂರವಾಣಿಯಂತೆ ಯಂತ್ರದಂತೆ ಉಪಯೋಗಿಸಿಕೊಳ್ಳುತ್ತಾನೆ. ಕಿವಿಯನ್ನು ಸಹಿತ. ಇದು ಮಲ್ಲಿಗೆಯ ಸುವಾಸನೆಯ ಮೂಲಕ ಸುವಾಸನೆಯನ್ನು ಆಸ್ವಾದಿಸಿ ನಿರ್ಣಯಿಸುವ ವ್ಯಕ್ತಿ ಶಕ್ತಿ ಭ್ರುಕುಟಿಯಲ್ಲಿರುವ ಆತ್ಮನೇ ಆಗಿರುತ್ತಾನೆ. ನಾವು ಕಿವಿಯಿಂದ ಏನನ್ನು ಕೇಳಿಸಿಕೊಳ್ಳುತ್ತೀವೋ ಅದು ಕೂಡ ಆತ್ಮದ ಕಾರ್ಯವೇ ಆಗಿರುತ್ತೆ. ಕಣ್ಣಿನಿಂದ ನೋಡುವುದು ಕೂಡ ಆತ್ಮದ ಕಾರ್ಯನೇ. ಮೂಗಿನಿಂದ ಸುವಾಸನೆಗಳನ್ನು ನಾವು ಏನು ಪರೀಕ್ಷಿಸುತ್ತೇವೆ ಅದು ಕೂಡ ಆತ್ಮದ ಕಾರ್ಯನೇ. ನಮ್ಮ ಪ್ರತಿಯೊಂದು ಅವಯವದ ಕಾರ್ಯವೂ ಕೂಡ ಆತ್ಮದ ಕಾರ್ಯವೇ ಆಗಿರುತ್ತದೆ.
ಹೃದಯವು ನೀರೆತ್ತುವ ಒಂದು ಪಂಪ್ಸೆಟ್ ಇದ್ದಂತೆ. ನಮ್ಮ ಹೃದಯವು ಕೂಡ ನೀರೆತ್ತುವ ಒಂದು ಪಂಪ್ಸೆಟ್ ಇದ್ದಂತೆ. ಶ್ವಾಸಕೋಶಗಳು ಇದಕ್ಕೆ ತಿದ್ದಿ ಇದ್ದಂತೆ. ಜಠರವು ಮಿಕ್ಸರ್ ಹಾಗೂ ಗ್ರೈಂಡರ್ ಇದ್ದಂತೆ. ಮೂತ್ರಪಿಂಡಗಳ ಶೋಧಕ ಫಿಲ್ಟರ್ಗಳಿದ್ದಂತೆ. ಸಣ್ಣ ಕರಳುಗಳು ಅನ್ನಾಂಶಗಳನ್ನು ಹೀರಿಕೊಳ್ಳುವ ಮರದ ತಂತು ಬೇರಿನ ನಂತಿರ್ತಕ್ಕಂಥ ಕಾರ್ಯ ಮಾಡುತ್ತದೆ. ದೊಡ್ಡ ಕರಳು ಕಸದ ಡಬ್ಬ ಇದ್ದಂತೆ. ಹೀಗೆ ಅರಿಯಲಾರದ ಅದೆಷ್ಟು ಉಪಕರಣಗಳು ದೇಹದಲ್ಲಿವೆ. ನಮ್ಮ ದೇಹದಲ್ಲಿರ್ತಕ್ಕಂಥ ಎಷ್ಟು ಅಂಗಾಂಗಗಳಿವೆ ಅನ್ನೋದೇ ನಮಗೆ ಗೊತ್ತಿರಂಗಿಲ್ಲ ಕೆಲವೊಬ್ಬರಿಗೆ. ಅವು ಯಾವ ಕಾರ್ಯವನ್ನು ನಿರ್ವಹಿಸುತ್ತವೆ ಅನ್ನೋದು ಕೂಡ ನಮಗೆ ಕೆಲವೊಬ್ಬರಿಗೆ ಬಹಳ ಜನಕ್ಕೆ ಗೊತ್ತಿರೋದಿಲ್ಲ. ಅದನ್ನು ಈ ಒಂದು ಜ್ಞಾನದಿಂದ ತಿಳಿದುಕೊಳ್ಳೋದು ಬಹಳ ಮುಖ್ಯವಾಗಿರುತ್ತದೆ. ಹೀಗೆ ಅರಿಯಲಾರದ ಅದೆಷ್ಟು ಉಪಕರಣಗಳು ದೇಹದಲ್ಲಿವೆ. ಆತ್ಮನು ದೇಹದಲ್ಲಿ ಅವುಗಳನ್ನು ಉಪಯೋಗಿಸಿಕೊಂಡು ಕೆಲಸ ಮಾಡುತ್ತಾನೆ ಹಾಗೂ ಜೀವಂತ ದೇಹದ ಅವಯವದ ಸಹಜ ಕರ್ಮಗಳನ್ನು ಮಾಡುತ್ತದೆ. ಉಸಿರಾಡುವುದು, ಹೃದಯ ಬಡಿತ, ರಕ್ತ ಪರಿಚಲನೆ, ಪಚನ ಕ್ರಿಯೆ ಇತ್ಯಾದಿ ಅನೇಕ ಕ್ರಿಯೆಗಳು ದೇಹದಲ್ಲಿ ಸ್ವಯಂ ನಡೆಯುತ್ತಿರುತ್ತವೆ. ಈ ಕ್ರಿಯೆಗಳನ್ನು ಯಾರು ಹೇಳಿ ಮಾಡಿಸುವುದಿಲ್ಲ, ಇಚ್ಛೆಪಟ್ಟು ಮಾಡುವುದೂ ಇಲ್ಲ. ಹೀಗೆ ಮಾಡಬೇಕೆಂದು ನಿರ್ಣಯಿಸಿ ಮಾಡುವ ಅಗತ್ಯವೂ ಇಲ್ಲ. ಜೀವಂತ ದೇಹದಲ್ಲಿ ಸ್ವಯಂಚಾಲಿತ ಕೆಲವು ಕ್ರಿಯಾ ವ್ಯವಸ್ಥೆಗಳಿರುತ್ತವೆ. ಇದನ್ನು ಯಾರು ಮಾಡುತ್ತಾರೆ ಅಂದರೆ ಆತ್ಮವು ಮಾಡುತ್ತದೆ. ಆತ್ಮನು ಇಚ್ಛೆ ಪಡಲಿ ಇಚ್ಛೆ ಪಡದೇ ಇರಲಿ, ಈ ಕ್ರಿಯಾ ವ್ಯವಸ್ಥೆಗಳು ಆತ್ಮನು ಶರೀರದಲ್ಲಿ ಇರೋವರೆಗೂ ನಡೆಯುತ್ತಲೇ ಇರುತ್ತವೆ. ಇವು ಸಹಜ ಕರ್ಮಗಳು, ಜೀವನ ಕ್ರಿಯೆಗಳು. ಮಲಮೂತ್ರ ವಿಸರ್ಜನೆ ಮಾಡುವುದು, ಹಲ್ಲು ತಿಕ್ಕುವುದು, ನಾಲಿಗೆ ತೊಳೆಯುವುದು, ಕಣ್ಣು ತೊಳೆಯುವುದು, ಮುಖವನ್ನು ತೊಳೆಯುವುದು, ಸ್ನಾನ ಮಾಡುವುದು ಇತ್ಯಾದಿಗಳನ್ನು ನಿತ್ಯ ಕರ್ಮಗಳೆಂದು ಕರೆಯಬಹುದು. ಇವುಗಳನ್ನು ಆತ್ಮನು ಮಾಡುತ್ತಾನೆ. ಕಣ್ಣಿನ ಮೂಲಕ ನೋಡುವುದು, ಕಿವಿಯ ಮೂಲಕ ಕೇಳುವುದು, ಬಾಯಿಯ ಮೂಲಕ ಮಾತನಾಡುವುದು, ಆಹಾರ ಪಾನೀಯಗಳನ್ನು ಸೇವನೆ ಮಾಡುವುದು ಇತ್ಯಾದಿಗಳನ್ನು ಇಚ್ಛಾ ಕರ್ಮವೆಂದು ಕರೆಯಬಹುದು. ಇವುಗಳನ್ನು ಆತ್ಮ ಮಾಡುತ್ತಾನೆ. ಸಹಜ ಕರ್ಮಗಳಾಗಲಿ, ನಿತ್ಯ ಕರ್ಮಗಳಾಗಲಿ, ಇಚ್ಛಾ ಕರ್ಮಗಳಾಗಲಿ ಆತ್ಮನು ದೇಹದಲ್ಲಿ ಇದ್ದಾಗ ಮಾತ್ರ ನಡೆಯುತ್ತದೆ. ಆತ್ಮ ದೇಹದಲ್ಲಿ ಇಲ್ಲ ಅಂದರೆ ಯಾವುದೇ ಕಾರ್ಯಗಳು ನಡೆಯೋದಿಲ್ಲ, ಸ್ಥಗಿತಗೊಳ್ಳುತ್ತವೆ. ಆತ್ಮನು ದೇಹ ತ್ಯಾಗ ಮಾಡಿದ ಮೇಲೆ ಮೇಲ್ಕಂಡ ಕರ್ಮಗಳು ಯಾವುದೇ ರೀತಿಯ ಚಟುವಟಿಕೆಗಳು ನಡೆಯುವುದೇ ಇಲ್ಲ. ದೇಹವು ಕೇವಲ ಒಂದು ಹೆಣ. ಆಗ ದೇಹವು ನಶ್ವರವಾದುದು, ನಾಶ ಹೊಂದುವಂಥದ್ದಾಗಿರ್ತದೆ. ನಶ್ವರವಾದ ದೇಹ ಒಂದು ಯಂತ್ರ. ನಾಶವಾಗುವ ಯಂತ್ರದಲ್ಲಿದ್ದುಕೊಂಡು ನಾಶವಾಗುವ ಯಂತ್ರಕ್ಕೆ ನಾವು ಸೌಂದರ್ಯವರ್ಧಕವಾಗಿ ಯಂತ್ರವನ್ನೇ ಸೌಂದರ್ಯಗೊಳಿಸುತ್ತೇವೆ. ಯಂತ್ರದಲ್ಲಿರ್ತಕ್ಕಂಥ ಚಾಲಕನನ್ನು ಸೌಂದರ್ಯಗೊಳಿಸಿ ಚಾಲಕನ ಬಗ್ಗೆ ತಿಳಿದುಕೊಂಡಾಗ ಸ್ವಯಂನ ಪರಿಕಲ್ಪನೆ, ಸ್ವಯಂನ ಪ್ರಯಾಣದಲ್ಲಿ ನಾವು ಸಾಗುತ್ತೇವೆ. ಮಾನವ ಜನ್ಮವನ್ನು ಸಾರ್ಥಕತೆ ಮಾಡಿಕೊಳ್ಳುತ್ತೇವೆ. ಎಂದು ಕಾರನ್ನೇ ನೋಡದೇ ಇದ್ದ ವ್ಯಕ್ತಿಗೆ ದೂರದಿಂದ ಕಾರನ್ನು ನೋಡಿದರೆ ಕಾರಿನೊಳಗೊಬ್ಬ ಡ್ರೈವರ್ ಇದ್ದಾನೆ, ಆ ಡ್ರೈವರ್ ಕಾರನ್ನು ನಡೆಸುತ್ತಾನೆ. ಕಾರನ್ನು ನಡೆಸಲು ಡ್ರೈವರ್ ಒಬ್ಬ ಬೇಕು ಎಂಬುವುದು ಅವನಿಗೆ ಗೊತ್ತಿರುವುದಿಲ್ಲ. ಹಾಗೆಯೇ ಶರೀರವೆಂಬುವುದು ಒಂದು ಕಾರು ಇದ್ದಂತೆ. ಆದರೆ ಈ ಕಾರನ್ನು ಎಲ್ಲರೂ ನೋಡಿದ್ದಾರೆ. ಈ ಕಾರಿನಲ್ಲಿ ಈ ಕಾರನ್ನು ನಡೆಸಲು ಒಬ್ಬ ಡ್ರೈವರ್ ಇದ್ದಾನೆ ಎಂಬುದು ಹೆಚ್ಚು ಜನರಿಗೆ ಗೊತ್ತಿಲ್ಲ. ಆ ಡ್ರೈವರ್ ಯಾರಂದರೆ ಆತ್ಮ. ಮಾತಿನ ಕಾರು ಚಿಕ್ಕದು, ಅಂಬಾಸಿಡರ್ ಕಾರು ದೊಡ್ಡದು. ಈಗ ಮಾರುತಿ ಕಾರು ಇರ್ತಕ್ಕಂಥ ಸ್ಮಾಲ್, ಅಂಬಾಸಿಡರ್ ಕಾರು ಬಿಗ್ ಇರ್ತದೆ. ಕಂಟೆಸ್ ಕಾರ್ ಅಂತಕ್ಕಂಥ ಅದಕ್ಕಿಂತ ದೊಡ್ಡದು. ಹೀಗೆ ಅನೇಕ ಕಾರುಗಳು ಇರುವಂತೆ ಬಾಲಕ, ಯುವಕ, ಪ್ರೌಢ, ವೃದ್ಧ ಶರೀರ. ನಮ್ಮ ಶರೀರಗಳ ಹಂತ ಹಂತವಾಗಿ ನೋಡಿದ್ದೇವೆ. ನಾವು ಅನೇಕ ದೇಹರೂಪಿ ಕಾರುಗಳನ್ನು ನೋಡಿದ್ದೇವೆ. ಪ್ರತಿಯೊಂದು ಕಾರಿನಲ್ಲಿ ಆತ್ಮನೆಂಬ ಚಾಲಕನು ಶರೀರದೊಳಗಿದ್ದು ಈ ದೇಹರೂಪಿ ಕಾರನ್ನು ನಡೆಸುತ್ತಾನೆ ಎಂಬುದು ಬಹಳ ಜನಕ್ಕೆ ಗೊತ್ತಿಲ್ಲ. ಕಾರನ್ನು ಅಕ್ಕಂದಿರು ನಡೆಸುತ್ತಾರೆ, ಅಣ್ಣಂದಿರು ನಡೆಸುತ್ತಾರೆ. ಹಾಗೆ ಸ್ತ್ರೀ ಶರೀರ ಅಥವಾ ಪುರುಷ ಶರೀರದಲ್ಲಿ ಸ್ತ್ರೀಯೂ ಅಲ್ಲದ ಪುರುಷನಲ್ಲದ ಜ್ಯೋತಿ ಸ್ವರೂಪನಾದ ಆತ್ಮನು ಶರೀರವನ್ನು ನಡೆಸುತ್ತಾನೆ. ಹೆಣ್ಣು ಅಲ್ಲ ಗಂಡು ಅಲ್ಲ ಕಾನ ರಾಮನಾಥ ನಡೆಯುವ ಸುಳಿವ ಆತ್ಮ. ಆತ್ಮಕ್ಕೆ ಹೆಣ್ಣು ಗಂಡು ಎಂಬ ಲಿಂಗದ ಭೇದವಿಲ್ಲ. ಲಿಂಗಾತೀತವಾಗಿರತಕ್ಕಂಥ ಜ್ಯೋತಿ ಸ್ವರೂಪವಾದ ಆತ್ಮ. ಈ ಆತ್ಮವೇ ದೇಹವೆಂಬ ಕಾರನ್ನು ನಡೆಸುತ್ತದೆ. ಆದರೆ ಶರೀರವನ್ನು ನೋಡಿ ನಾವು ಸ್ತ್ರೀ ಮತ್ತು ಪುರುಷನೆಂದು ಹೇಳುತ್ತೇವೆ. ಶರೀರದೊಳಗಿರುವ ಡ್ರೈವರನು ಆತ್ಮನು ಸ್ತ್ರೀಯೂ ಅಲ್ಲ ಪುರುಷನೂ ಅಲ್ಲ, ಕೇವಲ ಜ್ಯೋತಿ ಸ್ವರೂಪ ಆತ್ಮ. ಆತ್ಮನು ಚೈತನ್ಯನೋ ಮನ ಬುದ್ಧಿ ಸಂಸ್ಕಾರವೂ ಉಳ್ಳವನು, ಅನಾದಿಯೂ ಅವಿನಾಶಿಯೂ ಆಗಿರುತ್ತಾನೆ. ನಾನು ಎಂದರೆ ಶರೀರವಲ್ಲ, ಶರೀರದಲ್ಲಿರುವ ಆತ್ಮನೆಂದು ತಿಳಿಯಬೇಕು. ನಾವು ನಮ್ಮ
ದೇಹವನ್ನು ನೋಡಿ ದೇಹವೇ ದೇಹದ ಅಭಿಮಾನವನ್ನು ಇಟ್ಟುಕೊಳ್ಳೋದಕ್ಕಿಂತ ದೇಹದ ಮೇಲಿನ ಅಭಿಮಾನವನ್ನು ಬಿಟ್ಟು ಆತ್ಮದ ಸಂಕಲ್ಪದಲ್ಲಿ ಸ್ವಯಂ ಪ್ರಯಾಣವನ್ನು ಮಾಡುವುದು ನಮ್ಮ ಮಾನವ ಜನ್ಮದ ಕಲ್ಯಾಣಕ್ಕಾಗಿ ಕಾರ್ಯನಿರ್ವಹಿಸುತ್ತಿರುತ್ತಾ. ಮಾನವ ಜನ್ಮವನ್ನು ಕಲ್ಯಾಣ ಮಾಡಿಕೊಳ್ಳಲೇಬೇಕಾದರೆ ಸ್ವಯಂನ ಪ್ರಯಾಣ ಶುರು ಮಾಡಲೇಬೇಕು. ಯಾವುದೇ ಹಂತದಲ್ಲಾದರೂ ನಾವು ಮಾಡಬಹುದು. ಇದಕ್ಕೆ ವಯಸ್ಸಿನ ಮಿತಿ ಅನ್ನೋದು ಇರೋದೇ ಇಲ್ಲ. ನನ್ನ 2 ಮಾತುಗಳನ್ನು ಗುರುಚರಣಕ್ಕೆ ಅರ್ಪಣೆ ಮಾಡುತ್ತೇನೆ. ಹರಿ ಓಂ ತತ್ಸಂ.